ಲೆಕ್ಕ ಕೇಳಿದ್ರೆ ಸಾಕು ಸಾಮಾನ್ಯ ಸಭೆ ಮುಂದೂಡಿಕೆ ಮಂಜುನಾಥ್ ರೆಡ್ಡಿ ಆರೋಪ. ಚಿಟಗುಪ್ಪ ತಾಲೂಕಿನ ಮುಸ್ತರೆ ಗ್ರಾಮ ಪಂಚಾಯಿತಿಯಲ್ಲಿ ಬುಧವಾರ ಕರೆದಿದ್ದ ಸಾಮಾನ್ಯ ಸಭೆಯನ್ನ ಪಂಚಾಯಿತಿ ಪಿಡಿಒ ಮುಂದೂಡಿದ್ದಾರೆ ಎಂದು ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ರೆಡ್ಡಿ ಆರೋಪಿಸಿದರು. ಈ ಕುರಿತು ಮಾಧ್ಯಮ ಜೊತೆ ಮಾತನಾಡಿದ ಅವರು, ಸಾಮಾನ್ಯ ಸಭೆಯಲ್ಲಿ ಕ್ರಿಯಾ ಯೋಜನೆ, ತೆರಿಗೆ ಮತ್ತು 15ನೇ ಹಣಕಾಸಿನ ಜಮಾ ಹಾಗೂ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ಕೇಳಿದರೆ ಸಾಕು ಸಾಮಾನ್ಯ ಸಭೆಯನ್ನ ಮುಂದಕ್ಕೆ ಹಾಕ್ತಿದ್ದಾರೆ. ಇವರು ಕಾಟಾಚಾರಕ್ಕಾಗಿ ಸಾಮಾನ್ಯ ಸಭೆ ನಡೆಸುತ್ತಿದ್ದಾರೋ ಅಥವಾ ಏನಾದರೂ ಮುಚ್ಚಿಡಲು ಪ್ರಯತ್ನ ಮಾಡುತ್ತಿದ್ದಾರೋ ಎಂಬ ಅನುಮಾನ ಮೂಡುತ್ತಿದೆ. ಪಂಚಾಯಿತಿಗೆ ಸಂಬಂಧಪಟ್ಟ ದಾಖಲಾತಿ ಕೇಳಿದರೆ ತಮ್ಮ ಮನಬಂದಂತೆ ಮಾಡುತ್ತಾರೆ. ಮುಸ್ತ್ರಿ ಗ್ರಾಮದಲ್ಲಿ ಚರಂಡಿ, ಸಿಸಿ ರಸ್ತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಇಲ್ಲಿಯ ಜನರು ಎದುರಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಏನು ಅಭಿವೃದ್ಧಿ ಮಾಡಿದ್ದೀರಿ, ಇಲ್ಲಿಯವರೆಗೆ ಎಷ್ಟು ಅನುದಾನ ಬಂದಿದೆ, ಎಷ್ಟು ಖರ್ಚು ಮಾಡಲಾಗಿದೆ ಎಂದು ಪಿಡಿಒ ಅವರಿಗೆ ಕೇಳಿದರೆ ಅವರು ಮಾಹಿತಿ ನೀಡುತ್ತಿಲ್ಲ. ಬರೀ ಅಧ್ಯಕ್ಷರಿಗೆ ಮಾತ್ರ ಈ ಬಗ್ಗೆ ಹೇಳ್ತೇನೆ ಎನ್ನುತ್ತಿದ್ದಾರೆ. ಪಂಚಾಯಿತಿ ಸದಸ್ಯನಾಗಿ 4 ವರ್ಷ ಕಳೆದಿವೆ. ಇಲ್ಲಿಯವರೆಗೂ ನನ್ನ ಬಡಾವಣೆಯಲ್ಲಿ ಒಂದು ಚರಂಡಿ ಮಾಡುವುದಕ್ಕೂ ಸಹ ಅನುದಾನ ಇವರು ನೀಡುತ್ತಿಲ್ಲ. ನಮಗೆ ಚುನಾವಣೆಯಲ್ಲಿ ಮತ ನೀಡಿದ ಜನರಿಗೆ ಏನು ಉತ್ತರ ನೀಡಬೇಕು ಎಂದು ಪ್ರಶ್ನಿಸಿದರು. ಈ ಕುರಿತು ಗ್ರಾಮ ಸದಸ್ಯರಾದ ಈರಪ್ಪ ತುಂಗಾಂವ್, ಭೀಮರಾವ್ ಬಿರಾದಾರ್, ಮೈನುದ್ದೀನ್ ಮಾತನಾಡಿದರು. ಮೇಲಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ಯಾವ ಕಾರಣಕ್ಕಾಗಿ ಸಾಮಾನ್ಯ ಸಭೆ ಮುಂದೂಡಿಸುತ್ತಿದ್ದೀರಿ, ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 28/11/2023 ಮೀಟಿಂಗ್ ಕರೆದ್ರು. ಮೊದಲನೇ ಮೀಟಿಂಗ್ ಕರೆದಾಗ ಏನಂತಂದ್ರೆ ಮೀಟಿಂಗ್ ಕರೆದ ಮೇಲೆ ಎಲ್ಲ ಖರ್ಚು ವೆಚ್ಚ ಏನದ ನಮ್ಗೆ ಎಲ್ಲ ತೋರಿಸ್ರಿ, ಹೊಸ ಬಾಡಿ ಬಂದಂತ ಹೇಳಿದ್ರೆ ಅವ್ರು ಹಿಂದಿನವ್ರೆಲ್ಲ ಹಿಸಾಬ್ ಕೊಡ್ಬೇಕು, ನಾವು ಚಾರ್ಜ್ ತೊಗೋತೀವಿ, ಚಾರ್ಜ್ ತೊಗೊಂಡ್ಮೇಲೆ ಮುಂದೆ ನಾವು ಡಿಸ್ಕಸ್ ಮಾಡ್ತೇವೆ ಅಂದ್ರೆ ಸಭೆ ಮುಂದೂಡಲ್ಲ. ಈ ಸರ್ ಎರಡನೇ ಸಭೆಯಲ್ಲಿ ಇದೇ ರೀತಿ ಆಯ್ತು. ಅವ್ರು ಚಾರ್ಜ್ ಕೊಡ್ತಾ ಇಲ್ಲ. ಯಾಕೆ ಸಭೆ ಕರೀಲಿಲ್ಲ ಅಂತ ಕೇಳಿದ್ರೆ ಪಿಡಿಒ ಅಧ್ಯಕ್ಷರು ಸಭೆ ಕರೀಲಿಲ್ಲ, ಡೇಟ್ ಕೊಟ್ಟು ಅವ್ರು ಡೇಟ್ ಕೊಟ್ಟರೆ ನಿಮ್ಗೆ ಕೊಡ್ತೇವೆ ಅಂತಂದ್ರು. ನಮ್ಮಿಂದ ಸರ್ ಇವ್ರು ಸರ್ ಏನು ಮಾಡೋದು, ಒಂದು CS ಒಂದು ಲೆಟರ್ ಕೊಟ್ಟರು. ಸರ್ ಸುಮಾರು 5-6 ತಿಂಗಳಾಯ್ತು, ನಮ್ಗೆ ಯಾವುದೇ ರೀತಿ ಮೀಟಿಂಗ್ ಕರೀತಾ ಇಲ್ಲ, ಸಾಮಾನ್ಯ ಸಭೆ ಕರೀತಾ ಇಲ್ಲ, ಯಾವುದೇ ರೀತಿ ಕ್ರಯ ಯೋಜನೆ ಮಾಡೋದ್ರಲ್ಲಿ ನಮ್ಗೆ ಯಾವುದೇ ತಿಳಿಸ್ತಾ ಇಲ್ಲ ಅಂತ ಕೊಟ್ಟಿದ್ದೆ. ಅವರು ಇಒ ಸಭೆ ಮಾಡೋದು, CS ಏನು ಮಾಡೋದು, ಇಒ ಮೇಡಮ್ ನೋಟಿಸ್ ಕೊಟ್ಟರು, ಸಭೆ ಯಾಕೆ ಕರೀಲಿಲ್ಲ ಮೀಟಿಂಗ್ ಅಂತೇಳಿ. ಆ ಸಭೆಯಲ್ಲಿ ಮೀಟಿಂಗ್ ಕರೆದಾಗ ಮೇಡಮ್ ಒಂದು ಡೇಟ್ ತೊಗೊಂಡು ಕೊಟ್ಟರು. ನೋಡಿ ಪಿಡಿಒ ಯಾಕೋ ಮೀಟಿಂಗ್ ಕರೀಲಿಲ್ಲ ಅಂತೇಳಿ ಅವ್ರಿಗೆ ಸಭೆ ಹೇಳಿದಾಗ 10/3/2022 ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಅವಾಗ ಕರೆದಾಗ ನಾವೆಲ್ಲ ಕೇಳಿದೆವು, ಎಲ್ಲ ಮತ್ತೆ ಏನಾರ ಬಿಲ್ಲು ವೆಚ್ಚಗಳು ಏನೇನು ಮಾಡಿರಿ ಎಲ್ಲ. ಯಾಕಂದ್ರೆ 8-9 ತಿಂಗಳಾಯ್ತು, ಎಷ್ಟು ಅಮೌಂಟು 15ನೇ ಹಣಕಾಸಿನಲ್ಲಿ ಎಷ್ಟು ಅಮೌಂಟ್ ಖರ್ಚಾಗಿದೆ, ನಮ್ಮ ಊರಿನ ತೆರಿಗೆ ಹಣ ಎಷ್ಟು ಬಂದಿದೆ ಅಂತ ವಿಚಾರಣೆ ಮಾಡಿದಾಗ ನಾನು ಅವೆಲ್ಲ ಬಿಲ್ ತಂದಿಲ್ಲ, ನಂಗೆ ಯಾವುದೂ ಮಾಹಿತಿ ಇಲ್ಲ. ನಾವು ಸುಮ್ಮನೆ ಬಂದಿದ್ದೆವು, ಈಟ್ ಆಗ್ಯದ ಅಂತ ಒಂದು ಪೇಪರ್ನಲ್ಲಿ ಬರ್ಕೊಂಡ್ಬರ್ತಾರೆ ಹುಲಿ ಅವರು, ಈಟ್ ಆಗ್ಯದ ಅಂತೇಳಿ. ಏನಿಲ್ಲ, ಸುಮ್ಮನೆ ಪೇಪರ್ ತೋರಿಸ್ತಾರೆ ಈಟ್ ಆಗ್ಯದ ಅಂತೇಳಿ. ನಾನು ಅಂತೀನಿ ನೀವು ಆಗಿದ್ದು ಪೇಪರಲ್ಲಿ, ಯಾಕಂದ್ರೆ 11ರಿಂದ ಹಣ ಟ್ರಾನ್ಸ್ಫರ್ ಆಗುತ್ತೆ, ಬ್ಯಾಂಕ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. 15 ಯಾರಿಗೆ ಖರ್ಚಾಯಿತು, ಯಾರಿಗೆ ಎಷ್ಟು ಅಮೌಂಟ್ ಹೋಯ್ತು ಅಂತೇಳಿ ಅವೆಲ್ಲ ವಿಚಾರಣೆ ಮಾಡಿ ಇಲ್ಲ ನಾವು ತಂದಿಲ್ಲ, ನ್ಯಾಸ್ಟ್ ನೋಡೋಣ ಅಂತೇಳಿ. ಮುಂದೆ ಮತ್ತೇನಂದ್ರೆ ಇನ್ಸರಿ ಕೇಳಿದಾಗ ಇಒ ಮೇಡಮ್ ಕರೆಸ್ತು 5 ದಿನದಾಗ. ಅವ್ರು ಇಒ ಮೇಡಮ್ ಬಂದು ಮೀಟಿಂಗ್ ತಗೋತಾ ಅಂತ ಹೇಳಿದ್ರು. ನಾವೆಲ್ಲ ಪ್ರಶ್ನೆ ಒಂದೇ ಸಿಂಚೆ ಮಾಡಿ. ಆ್ಯಕ್ಚುಲಿ ನಾವು 40 ತಿಂಗಳಲ್ಲಿ 4-5 ಸಭೆ ಆಗಿಲ್ಲ. ಪ್ರೊಸಿಡೆಂಟಲ್ಲಿ ಯಾವುದೇ ಮೆಂಬರ್ಗಳು ಸಿಗ್ನೇಚರ್ ಇಲ್ಲ, ಕ್ರೆಡಿಟ್ ಯಾವುದೇ ಸಿಗ್ನೇಚರ್ ಇಲ್ಲ. ಅವರು ಕೇಳಿದ್ರೆ ಅರ್ಜೆಂಟ್ ಅದ, ಒಳ್ಳೆ ಅಧ್ಯಕ್ಷರು ಆ್ಯಂಡ್ ಪಿಡಿಒ ಬರೇ ರೆಸ್ಪಾನ್ಸಿಬಲ್, ನಾವು ಯಾರು ಮೆಂಬರ್ ಅಲ್ಲ ಅಂತಲ್ಲಿ. ಏನಂದ್ರೆ ನನ್ನ ಬಾಸ್ ಅಂತ, ಯಾರು ಪಿಡಿಒ ಅಂತ ನನ್ನ ಬಾಸ್ ಅಧ್ಯಕ್ಷನ ಮಾತು ಕೇಳ್ತೀನಿ, ನಿಮ್ಗೆ ಯಾರು ಮಾತು ಕೇಳ ಅಂತಾರ. ಅಂದ್ರೆ ನಾವು ಇಷ್ಟು ಮಂದಿ 11 ಮಂದಿ ನಾವು ಮೆಂಬರ್ಗಳಿದ್ದೆವು. ಮತ್ತು ನಾವು 11 ನಮ್ಮ ಸ್ಕೇಲ್ ಅಂತಂದ್ಮೇಲೆ ಮತ್ತೆ ನಾವು ಯಾಕೆ ಇರಬೇಕು, ಯಾಕೆ ಜನಪದ ನಮ್ಮ ಗಲ್ಲಿ ಯಾಕೆ ಹರಿಸ್ತಾರ ಹಂಗೆ? ಯಾಕಂದ್ರೆ 12 ಬಾಡಿ ಅಂದ್ರೆ ಇವ್ರ ಗಲ್ಲಿ ಸಮಸ್ಯೆ ಏನದ, ಇವ್ರ ಗಲ್ಲಿ ಸಮಸ್ಯೆ ಏನದ, ಮೆಂಬರ್ ಇರ್ತಾರೆ, ಯಾರು ವಾರ್ಡ್ ಅಂದ್ರೆ ಅವ್ರ ಕಾಸ್ಟ್ನಿಂದ ಅವ್ರ ಒಟ್ಟಿಗೆ ಇರ್ತಾರೆ, ಅವ್ರ ಹತ್ರ ಯಾರು ಸಂಬಂಧ ಇಲ್ಲ. ಅಲ್ಲಿ ಓನ್ಲಿ ಅಧ್ಯಕ್ಷರೇ ಮೀಟಿಂಗ್ ಕರಿಬೇಕಂತ. ಸರಿ, ಮೀಟಿಂಗ್ ಕರೆದ ಅಧ್ಯಕ್ಷರದ ನಾವು ಮೀಟಿಂಗ್ ಯಾಕೆ ಕರಿಲಿಕ್ಕಿಲ್ಲ ಅಂತ ಕ್ವಶನ್ ಮಾಡಿ ಒಂದು ಲೆಟರ್ ಕೊಟ್ಟಿದಾಗ ಅವಾಗ ಕರಿಲತ್ತಾರ ಅವ್ರು. ಅದು 5 ತಿಂಗಳು 6 ತಿಂಗಳು ಒಂದು ಲೆಟರ್ ಕೊಟ್ಟು, ಮನು 29 ಲೆಟರ್ ಕೊಟ್ಟು, ಸರಿ ಒಟ್ಟು 6 ತಿಂಗಳಾಯ್ತು ನೀವು ಮೇಡಮ್ ಬರ್ತಂದು ಕರಿತೀವಿ, ಯಾಕೆ ಕರೆದ ನಾವು ಎಲ್ಲ ಮೆಂಬರ್ಗಳು ಕರೆದು ಲೆಟರ್ ಕೊಟ್ಟು ಮೊದಲನೇ ದಿನ ಕೊಡ್ತಾರೆ ಅವರು. ಎಲ್ಲ ತಂದಿನ ಅಂತಂದ್ರು. ಮತ್ತು ನಾವು ಕೇಳಿದ್ರೆ ಎಲ್ಲೋ ಸರ್ ತರ್ರಿ ಮತ್ತೆ ನೋಡೋಂದ್ರೆ ತಂದಿಲ್ಲ. ನಂಗೆ ಇದು ಓನ್ಲಿ ಒಂದು ಕಾಗದಲ್ಲಿ ಬರ್ಕೊಂಡ್ರೆ ಇಷ್ಟ ಆಗ್ಯದ ಅಂತ. ನಾನು ಈಗ MB ರಿಕಾರ್ಡ್ ನಾವೊಂದು ಬಿಲ್ ಮಾಡ್ಬೇಕಂದ್ರೆ MB ರಿಕಾರ್ಡ್ ಬೇಕು ಕಂಪಲ್ಸರಿ. ಟೋಟಲಿ ಸರ್ ಇಲ್ಲಿ MB ರಿಕಾರ್ಡ್ ಇಲ್ಲ. MB ರಿಕಾರ್ಡ್ ಒಂದು 24 ಲಕ್ಷ ಅಂದ್ರೆ 10 ಲಕ್ಷ MB ರಿಕಾರ್ಡ್ ಸಿಗಲ್ಲ ಸರ್. ಯಾಕಂದ್ರೆ ಆ್ಯಕ್ಚುಲಿ MB ರಿಕಾರ್ಡ್ ಬೇಕಲ್ಲಿ, ಯಾವುದೇ ಒಂದು ಬಿಲ್ ಮಾಡಿದ್ರೆ MB ರಿಕಾರ್ಡ್ ಬೇಕು. ಇಲ್ಲಿ ಪಂಚಾಯತ್ದಾಗ MB ರಿಕಾರ್ಡ್ ಇಲ್ಲ ಸರ್ ಟೋಟಲಿ. ಯಾವುದೋ ಒಂದು ಮೀಟಿಂಗ್ ಸಭೆಯಲ್ಲಿ ಈಟ್ ಅಮೌಂಟ್ ಬಂದದ, ಈಟು ಬಂದದಪ್ಪ, ಯಾವ ರೀತಿ ಕ್ರಯ ಯೋಜನೆ ಮಾಡಬೇಕು, ನಮಗೆ ಕ್ರಯ ಯೋಜನೆ ಮಾಡಿದಾಗ ಅಂದ್ರೆ ಎಲ್ಲ ಮೆಂಬರ್ಸ್ ಸರ್ ನಮ್ಗೆಲ್ಲ ಸ್ವಲ್ಪ ಸಮಯ, ಯಾಕಂದ್ರೆ ತೊಂದರೆ ಆಗ್ತಾಯಿದೆ. ಒಂದು 10-20 ಸಾವಿರ ರೂಪಾಯಿ ಸರ್ ಒಂದು ಕೆಲಸ ಮಾಡಬೇಕು, ಒಂದು ನ್ಯಾಲಿ ಸರ್ ಒಂದು ಮಾಡ್ಲಕ್ಕಂತ ಏನೋ ಕೇಳಿದ್ರೆ ನಾವು ಬರಿಸ್ತು ಸರ್. ಅವ್ರು ಟೋಟಲಿ ಕರೆಯಲ್ಲ. ಅವ್ರದ್ದೇ ಏನೋ SC/STದಾಗ ಒಂದು 2-2.5 ತಿನ್ಲಾಕು, ಈ ಬಜೆಟ್ದಾಗ ಒಂದು ನೀರಿನ ಸರ್ 3 ಲಾಖ ಇದೇ ಬರೆಯೋದು.
ನಮ್ಗೆ ಯಾರು ಭೀ ಸಿಗ್ನೇಚರ್ ಇಲ್ಲ. ಅದಕ್ಕೆ ನಮ್ಗೆ ಟೋಟಲಿ ಇದು ಒಂದೇ ಇಲ್ಲ. ಯಾಕಂದ್ರೆ ನಾವು ಜನಪ್ರತಿನಿಧಿಗಳು ಆರಿಸಿ ಬಂದಾರ, ಅವ್ರಿಗೆ ನಾವು ಮಾರಿ ತೋರಿಸ್ಬೇಕು ಯಾವ ರೀತಿ. ಈಗ ನಾವು 10 ತಿಂಗಳು ಇರ್ತೇವೆ, ದಿನ ಇದೆ. ಅದಕ್ಕೆ ನಾವು ತ್ರಾಸು ಬಂದು ಈಗ ಮಾಹಿತಿ ಕೊಡ್ರಿ ಅಂತೇಳಿ ಒಂದು ಲೆಟರ್ ಕೊಟ್ಟಿಲ್ಲ. ಅವ್ರು ನನಗೆ ಏನಂತಾರೆ ಪಿಡಿಒ, ಈ ಲೆಟರ್ ನಂಗೆ ನಡೆಯಲ್ಲ, ನಿನಗೆ ಮಾಹಿತಿ ಹಾಕಂತ. ಅಂದ್ರೆ ನಾನೊಬ್ಬ ಉಪಾಧ್ಯಕ್ಷ ಆಗಿ ಪಂಚಾಯತ್ ನನಗೆ ಮಾಹಿತಿ ಹಾಕಂತಾರೆ. ಬಟ್ ಇದು ಬಂದು ಏನು ಸರ್ 3-4 ತಿಂಗಳಾಯ್ತು ಮೀಟಿಂಗ್, ಮತ್ತೆ ಯಾವುದೇ ರೀತಿ ದಾಖಲಾತಿ ಕೊಡ್ತಾ ಇಲ್ಲ. ಮತ್ತು ನಾವು ಅಂತೀವಿ ಎಲ್ಲ ಎಂಬರಿ ಕಡೆ ಎಲ್ಲ ಅವೆಲ್ಲ ನಮ್ಗೇನು ಖರ್ಚು ವೆಚ್ಚ ಎಷ್ಟು ಅಷ್ಟೇ ಕೇಳ್ತೀವಿ ಸರ್ ನಾವು. ಬಟ್ ಕೊಡ್ಬೇಕಲ್ಲ, ನಮಗೆ ಮಾಹಿತಿ ಹಾಕಂತ ನಾವು ಹಾಕಿದ್ರೆ ಇದು ಇಲ್ಲ ನೀವು ದಾಖಲಾತಿ ಕೇಳಿ ಮಾತ್ರ ನೋಡೋದು. ಹಾಗೆ ನಾವು ಉಪಾಧ್ಯಕ್ಷರಿಗೆ ಮಾಹಿತಿ ಹಾಕ್ಬೋದಾ? ಜನಸಾಮಾನ್ಯರಿಗೆ ನಮಗೆ ಈ ರೀತಿ ಮಾಡೋದು, ಜನಸಾಮಾನ್ಯರು ಯಾವ ರೀತಿ ಮಾಡ್ಬೋದು? ನಾನು 3-4 ತಿಂಗಳು ಸರ್ ಲೆಟರ್ ಕೊಟ್ಟು, ನನಗೆ ಇನ್ನೂ ಸಮಯ ಅವಕಾಶ ಬೇಕಂತೆ. ಮತ್ತೊಂದು ಮಣ್ಣು ಲೆಟರ್ ಸರ್ ಯಾಕೆ ಕೊಡ್ತಾರೆ, ಮತ್ತೊಂದು ಲೆಟರ್ ಕೊಟ್ಟಾರ, ನಾ ಇನ್ನೊಂದು 15 ದಿನ ಟೈಮ್ ಕೊಡೋದು. 3 ತಿಂಗಳು ಆಯ್ತು, ಮತ್ತೆ 15 ಟೈಮ್ ತಗೋತಾ ಇದ್ದಾರೆ. ಮತ್ತೆ ಇದು ಭೀ ಟೈಮ್ ಕೊಟ್ಟರೆ ಇದು ಭೀ ಕೊಡ್ತಾ ಇಲ್ಲ. ಅಂದರೆ ಯಾವ ಕಾರಣ ಸಲಕ ನಮ್ಗೆ ಏನು ಅನಿಸ್ತದೆ, ಏನೋ ನಡೀತಾ ಇದೆ ಅವ್ಯವಹಾರ ಅಂತೇಳಿ ನಮ್ಮ ಗಮನ ಬರ್ತಾ ಇದೆ. ಅದಕ್ಕೆ ಇದು ಆದಷ್ಟು ತನಿಖೆ ಆಗಬೇಕು. ಯಾಕಂದ್ರೆ ಇಒ ಮೇಡಮ್ ಅವ್ರಿಗೆ ಒಂದು ಲೆಟರ್ ಕೊಡ್ತೀನಿ ಆಗಿರೋದು, ಅವ್ರಿಗೆ ಹೇಳಿದ್ದಾರೆ CSB ಲೆಟರ್ ಕೊಡ್ತೀನಿ, ಅದಕ್ಕೆ ತನಿಖೆ ಆಗಬೇಕಂತೇಳಿ ಈ ಮುಖಾಂತರ ತಿಳಿಸ್ಬಿಡ್ತೇವೆ. ನಮ್ಮ ಸಮಸ್ಯೆ ಇದೆ, ಜನಗಳ ಸಮಸ್ಯೆಗಳ ಸ್ಪಂದನೆ ನಮಗೆ ಆಗ್ಲತ್ತಿಲ್ಲ. ಅವ್ರಿಗೆ ನಾವು ಯಾವ ಥರ ನಾವು ಕೊಡ್ಬೇಕು ಎಂಬುದೇ ಆಗತ್ತಿಲ್ಲ. ಜನಗಳೇನೋ ವ್ಯಥ ಬರ್ತು, ನಮ್ಗೆ ಏನಾದ್ರು ಏನು ಮಾಡ್ತೀರಿ ಏನು ಮಾಡ್ರಿ ಅಂತ ವ್ಯಂಗ್ಯವಾಗಿ ಆಡತ್ತರ. ಅದ್ರ ನಮ್ಗೆ ಬೇಸತ್ತು ಏನು ಮಾಡ್ತಾವೆ ಮೇಡಮ್ ಅವರಿಗೆ, CS ಮೇಡಮ್ ಅವ್ರಿಗೆ ಏನೋ ಲೆಟರ್ ಬರ್ದೆ ನಾನು ಹೋಗಿ ಏನೋ ಡೈರೆಕ್ಟ್ ನಾನು ನಮ್ಗೆ ಅನಾರೋಗ್ಯಗೊಳಿಸ್ರಿ ಕಡೆಗೆ ನಾವು ಇಲ್ಲೋದು ನಮ್ಗೆ ಏನಾದ್ರು ನಮ್ಮ ಪಂಚಾಯತ್ ಬಂದು ಮೀಟಿಂಗ್ ತಗೋ ಅಂತ ಹೇಳಿ ಹೆಂಗೆ ಮಾಡಿಲ್ಲೋ ನಾವು ಯಾವುದೇ ಥರ ಜನಗಳಿಗೆ ಸೇವೆ ಕೊಡ್ಲತ್ತಿಲ್ಲ. ನಮ್ಗೆ ಅನಾರೋಗ್ಯಗೊಳಿಸಂತೆ ಒಂದು ಲೆಟರ್ ಕೊಟ್ಟು CS ಮೇಡಮ್ ಆವಾಗ ಏನು ಮಾಡಿದ್ರು, ಅವ್ರು ಏನಾದ್ರು ಮೇಡಮ್ ಏನು ರೆಫರ್ ಮಾಡಿದ್ರು, ಮೇಡಮ್ ರೆಫರ್ ಮಾಡಿದ್ರು, PDO ರೆಫರ್ ಮಾಡಿದ್ರು, ಏನಾದ್ರು ಮೀಟಿಂಗ್ ತಗೋರಿ ಅಂತ. ಈಗ ಅವಾಗ ಏನ್ರಿ ಲಾಸ್ಟ್ ಟೈಮ್ ಕರೆದು ನೋಡ್ರಿ ನಾನು ಯಾವಾಗ ಮೇಡಮ್ ಅವರು ಆದೇಶ ಮಾಡೋರು ಒಂದೇ ಸಮಂಜಸವಾದ ಉತ್ತರ ಕೊಡತ್ತಿಲ್ಲ. ನನ್ನ ದಾಖಲೆಗಳು ಏನು ಕೊಡತ್ತಾರೆ. ಯಾವ್ದಾರ ನಾವು ಏನಾರ ಕೇಳಿದೆವು ಅಂದ್ರೆ ಅವ್ರ ಇನ್ನ ತಂದಿಲ್ರಿ, ಜೆರಾಕ್ಸ್ ಮಾಡಕ್ ಹೋಗ್ಯಾರಿ, ನಾ CS ಇವನಿಗೆ ಸೆಕ್ರೆಟರಿ ಕತ್ತಿ ಜೆರಾಕ್ಸ್ ಮಾಡ್ಕೊಂಡ್ ಬರ್ತಾನ್ರಿ, ಅದು ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸ್ಟೇಟ್ಮೆಂಟ್ ಕೇಳಿದ್ರೆ ಇಲ್ಲ, ನಾ ಟ್ರಾನ್ಸಾಕ್ಷನ್ ಯಾವುದು ಅಕೌಂಟ್ ಟ್ರಾನ್ಸಾಕ್ಷನ್ ತೋರಿಸಿ ಸ್ಟೇಟ್ಮೆಂಟ್ ಕೊಡ್ರಿ ಅಂತೇವು. ಮತ್ತು ಹಂಗೆ ಏನದ ಅಂದ್ರೆ ಟ್ಯಾಕ್ಸ್ ಏನೇನು ಖರ್ಚು ಮಾಡ್ರಿ, ಏನೇನು ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚು ಮಾಡಿ ಅದು ಕೇಳ್ತೇವೆ. ಅದು ಭೀ ಯಾವುದೇ ಥರದ ಉತ್ತರ ಕೊಡತ್ತಿಲ್ಲ. ಹಾಗಾಗಿ ನಾವು ಬೇರೆ ಮೀಟಿಂಗ್ ಕರಿ ಅಂತ ಕೇಳ್ತೇವೆ. ಕೇಳಿದ್ರೆ ಮೀಟಿಂಗ್ ಮಾಡಲೇ ಇಲ್ಲ, ಮಾಡ್ಕೊಡ್ರಿ ಆಯ್ತು. ನೀವು ಒಂದು ಎಲ್ಲ ಸೈನ್ ಮಾಡಿ ಒಂದು ಲೆಟರ್ ಕೊಟ್ರಿ ನಮಗೆ, ಮೀಟಿಂಗ್ ತೋಲನ್ನ ಏನಾರ ಅವಶ್ಯ ನಿಮ್ಗೆ ಬಂದ್ರೆ ಬಹುಮತ ಇದ್ರೆ ನೀವು ತಗೋಬೋದು ಅಂತ ಹೇಳಿದ್ರು. ಆಮೇಲೆ ಒಂದು ಮತ್ತೆ ಮರ್ದಿವ್ಸ ಏನು ಮಾಡಿದ್ರು, ಇಲ್ಲ ಮಾಡ್ರಿ ಅಂದರು. ಆಯ್ತು, ಅಧ್ಯಕ್ಷರ ಮೀಟಿಂಗ್ ಮೇಲೆ ಇವತ್ತು ಕರೆದಾರೆ ಏನ್ರಿ. ಅವ್ರು 7 ದಿನ ಅವತ್ತಿನ ಗಂಟೆ ನೋಟಿಸ್ ಆಡಿದ್ರು ಸರ್. 7 ದಿವಸ ಮುಂಚೆ ನೋಟಿಸ್ ಆಡಿದ್ರು. ಯಾಕಾಗಲ್ಲ ನಾವು ಇನ್ನೊಂದು ನೋಟಿಸ್ ಇದು ಸಲಕ ಸಾಮಾನ್ಯ ಸಭೆ ಇವರು ತೋಲತ್ತಿಲ್ಲ. ನಮ್ದೆಲ್ಲ ನಮ್ಗೆ ತೊಂದರೆ ಮಾಡ್ಲತ್ತಾರ. ಪ್ರತಿಯೊಂದು ಗಲ್ಲಿದಾಗ ನಾವು ಓಡಾಡ್ತೇವೆ. ಮುಂಜಾನೆ ನಮಾಜ್ಗೆ ಹೋಗ್ಬೇಕಾದ್ರೆ ಮುಂಜಾನೆ ಒಂದು ರೌಂಡ್ ಹೊಡಿತೀನಿ ನಾನು. ಅದ್ರ ಸಲಕ ಎಲ್ಲ ಸರ್ ಏನವ ಬಿಲ್ಗಳೆಲ್ಲ ಕರೆಕ್ಟ್ ಮಾಡಿಕೊಡ್ಬೇಕು ನಮಗೂ. ಅವ್ರು ಇಲ್ದ್ರೆ ಏನು ಕೊನೆ ಕೊಡಿಸ್ಬೇಕು. ಇದು ಆಗಿ ನಮ್ದು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.